ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು SA7 ಕನ್ನಡ ಮತ್ತು ಇಂಗ್ಲಿಷ್ ಚಾನೆಲ್. ನಾನು ತ್ರಿವೇಣಿ, ಲೈಫ್ ಕೋಚ್. ನಾನಿವತ್ತು ನಾನು ಹೇಗಿದ್ದೆ, ಈ ಥರ ಹೇಗೆ ಬದಲಾದೆ ಈ ಒಂದು ಸ್ಥಾನದಲ್ಲಿ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಆದರೆ ಅದನ್ನು ಹೇಳೋಕ್ಕೂ ಮುಂಚೆ ನಿಮಗೆ ನಿಮ್ಮ ಹೆಸರಿನ ವಿಶೇಷತೆ ಏನು ಅಂತ ಗೊತ್ತಾ? ಎಷ್ಟೋ ವರ್ಷಗಳಿಂದ ನಾನೇನು ಅಂದ್ಕೊಳ್ತಾ ಇದ್ದೆ, ನನ್ನ ಹೆಸರು ಅಂದರೆ ಅದು ಎಲ್ಲ ಪದಗಳ ಥರ ಇದು ಒಂದು ಪದನೇ. ನನ್ನನ್ನು ಕರೆಯೋದಕ್ಕೆ ಅಂತ ಒಂದು ಹೆಸರು ಅಂತ ಇಟ್ಟಿದ್ದಾರೆ, ಅದನ್ನು ಎಲ್ಲರೂ ಕರೀತಾರೆ ಅಷ್ಟೇ ಅಂತ ಅಂದ್ಕೊಂಡಿದ್ದೆ. ಅಷ್ಟಲ್ಲದೆ ಇನ್ನು ಡಾಕ್ಯುಮೆಂಟ್ಸ್ ಮೇಲೆ ಬರೆಯೋದಕ್ಕೆ, ಮಾರ್ಕ್ಸ್ ಕಾರ್ಡ್ ಮೇಲೆ ಬರೆಯೋದಕ್ಕೆ, ಆಧಾರ್ ಕಾರ್ಡು ಇಂಥದ್ರ ಮೇಲೆಲ್ಲ ಬರೆಯೋದಕ್ಕೆ ಒಂದು ಹೆಸರು ಅಂತ ಬೇಕಿತ್ತು, ಅದೇ ಇದು ಅಂತ ನನ್ನ ಭಾವನೆ ಇದ್ದಿತ್ತು. ಆದರೆ ಹೆಸರಿಗೆ ಎಷ್ಟು ಶಕ್ತಿ ಇದೆ, ಎಷ್ಟು ಪವರ್ ಇದೆ ಅನ್ನೋದು ನನಗೆ ಇಲ್ಲಿವರೆಗೂ ನನ್ನ ಮೈಂಡ್ಗೆ ಹೊಳಿಲೇ ಇಲ್ಲ. ಇವಾಗ ನನಗೆ ಗೊತ್ತಾಗ್ತಾ ಇದೆ. ಹೌದು ಸ್ನೇಹಿತರೆ, ಹೆಸರಿಗೆ ತುಂಬ ಶಕ್ತಿ ಇದೆ. ಏನು ಆ ಶಕ್ತಿ ಅಂದರೆ ನಮ್ಮ ಎನರ್ಜಿ, ನಮ್ಮ ರಿಲೇಷನ್ಶಿಪ್ಸ್, ನಮ್ಮ ಅವಕಾಶಗಳು ಎಲ್ಲ ಕೂಡ ಹೆಸರು ಮೇಲೇ ಡಿಪೆಂಡ್ ಆಗುತ್ತೆ. ಈಗ ನನಗಿದೆಲ್ಲ ಗೊತ್ತಾದ ಮೇಲೆ ಹೇಗೆ ಅನ್ನಿಸ್ತಾ ಇದೆ ಅಂದರೆ, ಇಷ್ಟು ವರ್ಷಗಳು ನಾನು ನಿದ್ದೆ ಮಾಡ್ತಾ ಇದ್ದು ಈಗ ಯೂನಿವರ್ಸೇ ಬಂದು ನನ್ನನ್ನು ತಟ್ಟಿ ಎಬ್ಬಿಸಿ ನನ್ನ ಈ ಒಂದು ಹೆಸರಿನ ವಿಶೇಷತೆ ನನಗೆ ಹೇಳಿರೋ ಥರ ಒಂದು ಅರಿವು ನನಗೆ ಬಂದಿದೆ. ಸೊ ಅದಕ್ಕೆ ಇವತ್ತು ನಾನು ನಿಮಗೆಲ್ಲ ಈ ವಿಷಯದ ಬಗ್ಗೆ ಹೇಳೋಣ ಅಂತಲೇ ಅಂದ್ಕೊಂಡೆ. ಯಾಕೆಂದರೆ ನನ್ನ ಲೈಫ್ ಇಷ್ಟು ಚೇಂಜ್ ಮಾಡಿರುವಂಥ ಈ ಒಂದು ವಿಷಯನ ನಿಮ್ಮೆಲ್ಲರಿಗೂ ಹೇಳಿದ್ರೆ ನಿಮ್ಮ ಲೈಫ್ ಕೂಡ ಖಂಡಿತ ಬದಲಾಗುತ್ತೆ. ಅದಕ್ಕೆ ನಿಮ್ಮ ಎನರ್ಜಿನ, ನಿಮ್ಮ ಫ್ರೀಕ್ವೆನ್ಸಿನ ರೀಪ್ರೋಗ್ರಾಮ್ ಮಾಡಬೇಕು ಅಂದರೆ ಅದಕ್ಕೆ ಬೆಸ್ಟ್ ಪದ್ಧತಿ ಅಂದರೆ ನಿಮ್ಮ ಹೆಸರಿಗೆ ನೀವು ಆಶೀರ್ವಾದ ಮಾಡೋದು. ಅದಕ್ಕೆ ತುಂಬ ಜಾಸ್ತಿ ಕಷ್ಟಪಡೋ ಅವಶ್ಯಕತೆ ಕೂಡ ಇಲ್ಲ. ನಿಮ್ಮ ಹೆಸರಿಗೆ ನೀವೇ ಆಶೀರ್ವಾದ ಮಾಡ್ಕೊಳ್ಳೋದು. ಅದಕ್ಕೆ ಬೇಕಾಗಿರೋದು ನೀವು, ನಿಮ್ಮ ಹೆಸರು, ನಿಮ್ಮ ಇಂಟೆನ್ಷನ್, ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದು ಅಷ್ಟೇ ಬೇಕಾಗಿರೋದು. ಈಗ ಇಷ್ಟು ದಿನಗಳ ಎಷ್ಟೋ ವಿಡಿಯೋಸಲ್ಲಿ ನಾನು ನಿಮಗೆ ಹೇಳಿದ್ದೀನಿ, ನಾವು ಆಡೋ ಮಾತುಗಳಿಗೆ ಶಕ್ತಿ ಇದೆ, ನಾವು ಮಾಡೋ ಆಲೋಚನೆಗಳಿಗೆ ಶಕ್ತಿ ಇದೆ. ನಾವೇನು ಮಾತಾಡ್ತೀವಿ ಅದು ನಮ್ಮ ಇನ್ನರ್ ಚೈಲ್ಡ್ ತಗೊಳ್ಳುತ್ತೆ. ನಾವೇನು ಆಲೋಚನೆ ಮಾಡ್ತೀವಿ ಅದು ನಮ್ಮ ಇನ್ನರ್ ಚೈಲ್ಡ್ ತಗೊಳ್ಳುತ್ತೆ. ಇದನ್ನೆಲ್ಲ ತಗೊಂಡು ಏನು ಮಾಡುತ್ತೆ, ನಮ್ಮ ಲೈಫಲ್ಲಿ, ನಮ್ಮ ರಿಯಾಲಿಟಿಲಿ ಅದನ್ನೇ ನಮಗೆ ಕೊಡುತ್ತೆ ಅಂತ ಹೇಳಿದ್ದೀನಲ್ವಾ. ಈಗ ನಿಮ್ಮ ಹೆಸರನ್ನು ಒಬ್ಬೊಬ್ಬರು ಒಂದೊಂದು ಥರ ಕರೀತಾ ಇರ್ತಾರೆ. ಒಬ್ಬ ವ್ಯಕ್ತಿ ನಿಮ್ಮ ಹೆಸರನ್ನ ಕರೆದ್ರು ಅಂದ್ರೇ ನಿಮ್ಮಲ್ಲಿರುವಂಥ ವೈಬ್ರೇಷನ್ನ ಆ್ಯಕ್ಟಿವೇಟ್ ಮಾಡ್ತಾ ಇದ್ದಾರೆ, ನಿಮ್ಮ ಎನರ್ಜಿನ. ಅದರ ಮೇಲೇ ಡಿಪೆಂಡ್ ಆಗುತ್ತೆ ಯೂನಿವರ್ಸ್ ನಿಮಗೆ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅಂತ. ಈ ಥರ ಒಳ್ಳೆ ವಿಷಯಗಳೆಲ್ಲ ಗೊತ್ತಿಲ್ಲದೆ ನಾವೆಲ್ಲ ಏನು ಮಾಡ್ತೀವಿ, ನಮ್ಮ ಹೆಸರನ್ನು ನಾವೇ ಎಷ್ಟೊಂದು ಸಲ ಬೈಕೊಂಡಿರ್ತೀವಿ ಅಲ್ವಾ. ಎಷ್ಟೊಂದು ಸಲ ಬೇರೆಯವ್ರ ಮೇಲೆ ನಿಮಗೆ ಕೋಪ ಬಂದಾಗ ನಿಮ್ಮ ಹೆಸರೇ ಹೇಳ್ಕೊಂಡು ನೀವೇ ಬೈದಿರ್ತೀರ. ಹೌದು, ಇನ್ನೇನು ಕೆಲಸ ಇಲ್ಲ ಅಂತ ನಿಮ್ಮ ಹೆಸರೇ ಹೇಳ್ಕೊಂಡು ಆ ಥರದ್ದೆಲ್ಲ ಬೈಕೊಂಡಿರ್ತೀರ, ತಪ್ಪುಗಳನ್ನು ಮಾಡಿರ್ತೀರ. ನಿಮ್ಮ ಹೆಸರನ್ನು ಕುರಿತು ಕೆಲವು ಲಿಮಿಟೇಷನ್ಸನ್ನು ಇಟ್ಕೊಂಡಿರ್ತೀರ. ಈ ಥರದ್ದೆಲ್ಲ ಮಾಡಿದಾಗ ಏನಾಗುತ್ತೆ, ನಿಮ್ಮ ಎನರ್ಜಿ, ನಿಮ್ಮ ಹೆಸರಿಂದ ನಿಮ್ಮ ಎನರ್ಜಿ ಡೌನ್ ಆಗುತ್ತೆ. ಆವಾಗ ಆ ಡೌನ್ ಆಗಿರೋ ಎನರ್ಜಿನೇ ನೀವು ಯೂನಿವರ್ಸಿಂದ ನಿಮಗೆ ಸಿಗುತ್ತೆ ಅಲ್ವಾ. ಒಂದು ಸಲ ನಾನು ಹೀಗೆ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ, ನನ್ನ ಹೆಸರನ್ನು ಒಬ್ರೊಬ್ರು ಒಂದೊಂದು ಥರ ಕರೆದಿದ್ದನ್ನು ನಾನು ಅಬ್ಸರ್ವ್ ಮಾಡಿದೆ. ಯಾಕೋ ಹೀಗೆ ಅಬ್ಸರ್ವ್ ಮಾಡಿದೆ. ಒಬ್ಬರು ಪ್ರೀತಿಯಿಂದ ಕರೀತಾರೆ, ಇನ್ನೊಬ್ಬರು ಕೋಪದಿಂದ ಕರೀತಾರೆ, ಇನ್ನೊಬ್ಬರು ಒಂದು ಜಲಸಿಯಿಂದ ಕರೀತಾರೆ. ಒಬ್ರೊಬ್ರದ್ದು ಒಂದೊಂದು ಥರ ಇದೆಯಲ್ಲ. ಈಗ ನನ್ನ ಮೇಲೆ ಅವರ ಎಫೆಕ್ಟ್ ಏನಾದರೂ ಬೀಳುತ್ತಾ ಅಂದರೆ, ಒಬ್ರೊಬ್ಬರು ಕರೀತಾ ಇರೋದು ನನ್ನ ಹೆಸರೇ, ಆದರೆ ಅಲ್ಲಿ ಫೀಲಿಂಗ್ಸ್ ಬೇರೆ ಬೇರೆ ಇದೆ, ಭಾವನೆಗಳು ಬೇರೆ ಬೇರೆ ಇದೆ. ಒಬ್ರೊಬ್ರದ್ದು ಭಾವನೆ ಒಂದೊಂದು ಥರ ಇದ್ದಾಗ ಅವ್ರ ಭಾವನೆಯಿಂದ ಅವ್ರ ಬಾಯಲ್ಲಿ ನನ್ನ ಹೆಸರು ಬಂದಿದೆ, ಅದರಿಂದ ನನಗೇನಾದರೂ ಎಫೆಕ್ಟ್ ಆಗುತ್ತಾ ಅಂತ ಕೂತ್ಕೊಂಡು ಯೋಚನೆ ಮಾಡಿದೆ. ಆವಾಗಲೇ ನನಗೆ ಎಷ್ಟೋ ಅದ್ಭುತವಾದ ವಿಷಯಗಳು ನನಗೆ ಗೊತ್ತಾಯ್ತು. ಇವಾಗ ನಾನು ಈ ವಿಡಿಯೋಲಿ ನಿಮಗೆ ಹೇಳುವಂಥ ವಿಷಯಗಳು. ಯೂಶ್ವಲ್ ಆಗಿ ಹೆಸರಿಡುವಾಗಲೇ ಅದರ ಮೀನಿಂಗ್ ಏನು ಅಂತ ಯೋಚನೆ ಮಾಡಿನೇ ಹೆಸರಿಡ್ತಾರೆ ಅಲ್ವಾ. ಸುಮ್ಮನೆ ಯಾರು ಯಾವ ಹೆಸರು ಇಡಲ್ಲ. ಈಗ ಯಾರಿಗಾದರೂ ರಾಮ ಅಂತ ಹೆಸರಿಟ್ಟರು ಅಂದರೆ ಯಾಕೆ ಇಡ್ತಾರೆ, ದೇವರ ಹೆಸರು, ಆ ದೇವರಲ್ಲಿ, ಆ ರಾಮನಲ್ಲಿರೋ ಆ ಡಿಸಿಪ್ಲಿನ್, ಆ ಕರೇಜ್, ಆ ಶಕ್ತಿ, ಆ ವೀರತ್ವ ಅದೆಲ್ಲ ಬರಬೇಕು ನಮ್ಮ ಮಗುಲಿ ಅಂತ ಅಂದ್ಕೊಂಡು ರಾಮ ಅಂತ ಹೆಸರಿಡ್ತಾರೆ. ಸೀತೆ ಅಂತ ಯಾರಿಗಾದ್ರೂ ಹೆಸರಿಟ್ರೆ ಆ ಸೀತೆಗೆ
ಒಂದು ಶುದ್ಧತೆ ಇರುತ್ತೆ, ಒಂದು ಡಿವೋಷನ್ ಇದೆ ಅಂತ ಸೀತೆ ಅಂತ ಹೆಸರಿಡ್ತಾರೆ. ಕೃಷ್ಣ ಅಂತ ಹೆಸರಿಟ್ಟರೆ ಕೃಷ್ಣ ಪರಮಾತ್ಮನೇ ಲಾ ಆಫ್ ಅಟ್ರಾಕ್ಷನ್ನ ಫೌಂಡರ್ ಆಗಿರೋದ್ರಿಂದ ಶ್ರೀಕೃಷ್ಣ ಪರಮಾತ್ಮ ಅಂದರೆ ಕ್ರಿಯೇಟರ್. ಸೊ ತುಂಬ ಜನ ಕೃಷ್ಣ ಅಂತ ಹೆಸರಿಡ್ತಾರೆ. ಈ ರೀತಿ ಆ ಹೆಸರು ನಾವು ಆ ದೇವರನ್ನು ಕೂಡ ಹೆಸರಿಂದಾನೇ ಅಲ್ವಾ ರೆಕಗ್ನೈಸ್ ಮಾಡ್ತೀವಿ. ಸೊ ಆ ಹೆಸರನ್ನು ಇವ್ರಿಗೆ ಯಾಕೆ ಇಡೋದು, ಒಂದು ಮನುಷ್ಯನಿಗೆ ಅವರಲ್ಲಿರೋ ಪವರ್ ಇವರಲ್ಲಿ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ. ಈಗ ಓಂ ಅನ್ನೋದು ಕೂಡ ಒಂದು ಪದ ಅಲ್ವಾ. ನಾವು ಮೆಡಿಟೇಷನ್ ಮಾಡುವಾಗ ಓಂ ಅಂತ ಯಾಕೆ ಹೇಳ್ತೀವಿ? ಆ ಓಂ ಅನ್ನೋದು ಒಂದು ಅದ್ಭುತವಾದ ಎನರ್ಜಿ ಇರುವಂಥ ಪದ. ಆ ಎನರ್ಜಿ ಇರುವಂಥ ಒಂದು ಓಮನ್ನು ನಾವು ಚಾಂಟ್ ಮಾಡಿದಾಗ ಮೆಡಿಟೇಷನಲ್ಲಿ ಯೂನಿವರ್ಸ್ನ ಒಂದು ವೈಬ್ರೇಷನ್ಗೆ ಈ ಓಮ್ನ ವೈಬ್ರೇಷನ್ ಹೋಗಿ ಸೇರಿಕೊಂಡು ಅದ್ಭುತವಾದ ಎನರ್ಜಿ ಕ್ರಿಯೇಟ್ ಆಗುತ್ತೆ ನಮ್ಮಲ್ಲಿ. ಹಾಗಾಗಿ ನಾವು ಈ ಓಮ್ ಚಾಂಟಿಂಗ್ ಮಾಡ್ತೀವಿ. ಸೊ ನಮ್ಮ ಬಾಡಿ, ನಮ್ಮ ಮೈಂಡ್ ಎಲ್ಲ ಕೂಡ ಶಾಂತವಾಗುತ್ತೆ ನಾವು ಈ ಓಮ್ ಅನ್ನೋದನ್ನು ನಾವು ಪ್ರಾಕ್ಟೀಸ್ ಮಾಡಿದಾಗ. ದಿನ ನಮ್ಮ ಮೈಂಡಲ್ಲಿ ಕೂಡ ತುಂಬ ಚೇಂಜಸ್ ಬರುತ್ತೆ. ಅದೇ ರೀತಿ ಓಂ ಥರ ಈಗ ನಿಮ್ಮ ಹೆಸರಿಗೆ ಏನಿದೆ ಪವರ್. ಹಾಗಂತ ಈಗ ನೀವು ಹೆಸರನ್ನು ಚೇಂಜ್ ಮಾಡ್ಕೊಳ್ಳಿ ಅನ್ನೋದಲ್ಲ ಅರ್ಥ. ಇರೋ ಹೆಸರನ್ನೇ ನೀವು ಆಶೀರ್ವಾದ ಮಾಡಿ ಅದಕ್ಕೆ ಪ್ರೀತಿ ಕೊಡಿ. ಆವಾಗ ನೋಡಿ ಹೇಗೆ ಟ್ರಾನ್ಸ್ಫಾರ್ಮ್ ಆಗುತ್ತೆ ಅಂತ. ಈ ರೀತಿ ನೀವು ಆಶೀರ್ವಾದ ಮಾಡಿ ಅದಕ್ಕೆ ಪ್ರೀತಿ ಕೊಟ್ಟಾಗ ನಿಮ್ಮ ಜೀವನ ಹೇಗೆ ಬದಲಾಗುತ್ತೆ ಅಂತ ಒಂದ್ಸಲ ಅಬ್ಸರ್ವ್ ಮಾಡಿ ನೋಡ್ಕೊಳ್ಳಿ. ನಾವು ಹಕ್ಕಿಗಳ ಚಿಲಿಪಿಲಿ ಮತ್ತು ನೀರು, ಮೇಲಿಂದ ಧುಮ್ಕೋ ನೀರು ಅಥವಾ ಹರಿಯೋ ನೀರು, ಇದನ್ನೆಲ್ಲ ಕೇಳಿದಾಗ ನಮಗೆ ಏನನ್ಸುತ್ತೆ, ಏನೋ ಒಂಥರ, ಮತ್ತು ಹಿತವಾದ ಮ್ಯೂಸಿಕ್ ಕೂಡ, ಇದನ್ನೆಲ್ಲ ಕೇಳಿದಾಗ ನಮ್ಮ ಮೂಡ್ ಎಷ್ಟು ಲೈಟ್ ಆಗುತ್ತೆ, ಏನೋ ಒಂಥರ ಚೆನ್ನಾಗಿದೆ ಅನ್ಸುತ್ತೆ. ಪ್ರಕೃತಿ ಜೊತೆ ನಾವು ಒಂದು ಕನೆಕ್ಷನ್ನ ಬೆಳೆಸ್ಕೊಂಡಿದ್ದೀವಿ ಅಂತ ಅನ್ಸುತ್ತಲ್ವಾ. ಇದೆಲ್ಲ ಏನು ಶಬ್ದಗಳು, ಅದರಲ್ಲಿ ಎನರ್ಜಿ ಇದೆ, ಹೈ ಎನರ್ಜಿ ಇದೆ. ಅದೇ ರೀತಿಯೇ ನಮ್ಮ ಹೆಸರು ಕೂಡ. ಮಸಾರು ಎಮೋಟೋ ಅನ್ನೋ ಜಪಾನ್ ಸೈಂಟಿಸ್ಟು ನೀರಿನ ಬಗ್ಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದರು. ಒಂದು ಲೋಟಕ್ಕೆ ಪಾಸಿಟಿವ್ ವರ್ಡ್ಸನ್ನು ಬರೆದಿದ್ರು, ಇನ್ನೊಂದಕ್ಕೆ ನೆಗೆಟಿವ್ ವರ್ಡ್ಸನ್ನು ಬರೆದಿದ್ರು. ಅದರಲ್ಲಿ ನೀರು ಹಾಕಿದ್ರು. ಪಾಸಿಟಿವ್ ಇರೋ ಲೋಟದಲ್ಲಿರೋ ನೀರನ್ನು ಅವರು ಟೆಸ್ಟ್ ಮಾಡಿ ನೋಡಿದಾಗ ಆ ನೀರಲ್ಲಿರುವಂಥ ಮಾಲಿಕ್ಯೂಲ್ಸ್ ಕ್ರಿಸ್ಟಲ್ಸ್ ಆಗಿ ಫಾರ್ಮ್ ಆಗಿತ್ತು. ಅದೇ ನೆಗೆಟಿವ್ ವರ್ಡ್ಸ್ ಇರೋ ನೀರನ್ನು ಟೆಸ್ಟ್ ಮಾಡಿದಾಗ ಅದರಲ್ಲಿರೋ ಮಾಲಿಕ್ಯೂಲ್ಸ್ ಎಲ್ಲ ಒಂದರಿಂದ ಒಂದು ಬಿಟ್ಕೊಂಡು ಸ್ಟ್ರಕ್ಚರ್ಸೇ ಫಾರ್ಮ್ ಆಗದೆ ತುಂಬ ಒಂಥರ ಕೆಟ್ಟದಾಗಿತ್ತು. ಸೊ ನೀರ್ ಮೇಲೆ ವರ್ಡ್ಸ್ ಈ ಥರ ಪ್ರಭಾವ ಬೀರ್ತಾ ಇದೆ ಅಂದರೆ ನಮ್ಮ ದೇಹದಲ್ಲಿ ಕೂಡ ಮುಕ್ಕಾಲು ಭಾಗ ನೀರೇ ಇದೆ. ಹಾಗಿರುವಾಗ ನಮ್ಮ ದೇಹ ಕೂಡ ಆ ನೀರು, ನಮ್ಮ ದೇಹದಲ್ಲಿರೋ ನೀರು ಕೂಡ ಈ ಶಬ್ದಗಳನ್ನು ಹೀರ್ಕೊಳ್ಳುತ್ತಲ್ವಾ. ಸೊ ನಮ್ಮನ್ನು ಯಾರು ಜಾಸ್ತಿ ನಮ್ಮ ಜೊತೆ ಮಾತಾಡೋರು ನಮ್ಮ ಹೆಸರಿಟ್ಟು ಕರೆದು ತಾನೇ ಆಮೇಲೆ ಏನು ವಿಷಯ ಅಂತ ಮಾತಾಡ್ತಾರೆ. ಹಾಗಿರುವಾಗ ಆ ನಮ್ಮ ಹೆಸರೇ ನಮ್ಮ ದೇಹದಲ್ಲಿರುವಂಥ ನೀರು ಹೀರ್ಕೊಂಡು ನಮ್ಮ ದೇಹದಲ್ಲಿ ಯಾವ ರೀತಿಯಾದ ಎನರ್ಜಿಯನ್ನು ಕೊಡ್ತಾ ಇದೆ. ಸೊ ನಾವು ಒಂದು ಒಳ್ಳೆ ಉದ್ದೇಶದಿಂದ ನಮ್ಮ ಹೆಸರನ್ನು ಆಶೀರ್ವಾದ ಮಾಡಿದಾಗ, ಅದಕ್ಕೆ ಪ್ರೀತಿ ಕೊಟ್ಟಾಗ, ಕ್ಷಮೆಯನ್ನು ಕೇಳಿದಾಗ ನಾವೇನು ಮಾಡ್ತಾ ಇದ್ದೀವಿ, ಬರೀ ಪದಗಳು ಹೇಳ್ತಾ ಇಲ್ಲ, ಅಲ್ಲಿ ನಮ್ಮ ಒಂದು ಎನರ್ಜಿನ ರೀಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ನಮ್ಮ ಹೆಸರಿಗೆ ಒಂದು ಹೊಸ ಎನರ್ಜಿಯನ್ನು ಕೊಟ್ಟು, ವೈಬ್ರೇಷನನ್ನು ಕೊಟ್ಟು, ಅದು ಯೂನಿವರ್ಸ್ ಜೊತೆ ಕನೆಕ್ಷನ್ ಆಗೋ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ನಮ್ಮನ್ನು ಯೂನಿವರ್ಸ್ ಜೊತೆ ಕನೆಕ್ಟ್ ಮಾಡೋದಕ್ಕೆ ನಮ್ಮ ಹೆಸರೇ ಒಂದು ಬ್ರಿಡ್ಜ್ ಥರ ಆಗುತ್ತೆ, ಒಂದು ಕನೆಕ್ಷನ್ ವೈರ್ ಥರ ಆಗುತ್ತೆ. ನಾವು ಈ ರೀತಿ ನಮ್ಮ ಹೆಸರಿಗೆ ಒಂದು ಎನರ್ಜಿಯನ್ನು ಕೊಟ್ಟಾಗ. ನಾನು ಈ ರೀತಿ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಾನೇನು ಅಬ್ಸರ್ವ್ ಮಾಡಿದೆ ಅಂದರೆ ನನ್ನ ಲೈಫೇ ಕಂಪ್ಲೀಟಾಗಿ ಚೇಂಜ್ ಆಗೋಯ್ತು. ನಾನು ಇದನ್ನು ಪ್ರಾಕ್ಟೀಸ್ ಮಾಡೋಕ್ಕೂ ಮುಂಚೆ ಒಬ್ರೊಬ್ರು ಒಂದೊಂದು ಥರ ನನ್ನ ಹೆಸರನ್ನು ಕರೀತಿದ್ರು, ಒಬ್ರೊಬ್ರು ಒಂದೊಂದು ಇಮೋಷನನ್ನು ಕೊಡ್ತಿದ್ರು ನನ್ನ ಮೇಲೆ. ಆದರೆ ಈಗ ಯಾರೆಲ್ಲ ನನ್ನ ಮೇಲೆ ನೆಗೆಟಿವ್ ಎನರ್ಜೀಸನ್ನು ಹಾಕ್ತಿದ್ರು, ನನ್ನ ಹೆಸರನ್ನು ಕರೆದು ಎಲ್ಲರೂ, ಪ್ರತಿ ಒಬ್ಬರು ಕೂಡ ನನ್ನ ಜೊತೆ ಪ್ರೀತಿಯಿಂದ ಮಾತಾಡ್ತಾ ಇದ್ದಾರೆ, ನನ್ನನ್ನು ಗೌರವದಿಂದ ಕರೀತಾ ಇದ್ದಾರೆ ನನ್ನ ಹೆಸರಿಟ್ಟು. ಇದು ಒಂದು ದೊಡ್ಡ ಚೇಂಜ್ ನಾನು ನನ್ನ ಲೈಫಲ್ಲಿ ನೋಡಿದ್ದು. ಬರೀ ಅಷ್ಟೇ ಅಲ್ಲ, ನನಗೆ ಅವಕಾಶಗಳು ಬರೋಕ್ಕೆ ಶುರುವಾಯಿತು, ಆಪರ್ಚುನಿಟೀಸ್. ನೀವೆಲ್ಲರೂ ನೋಡ್ತಾ ಇದ್ದೀರಾ. ನಾನು ಈ ಹೋದ ವರ್ಷ 2024 ಜಾನ್ವರಿ 1 ನಾನು
ನನ್ನ ಈ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದಾಗ ಇದು ಇಷ್ಟೊಂದು ಎಫೆಕ್ಟಿವ್ ಆಗಿರುತ್ತೆ, ಜನಗಳು ನನಗಿಷ್ಟು ಪ್ರೀತಿ ವಿಶ್ವಾಸ ಕೊಡ್ತಾರೆ, ಗೌರವ ಕೊಡ್ತಾರೆ ಅಂತ ಅವತ್ತು ನಾನು ಸ್ವಲ್ಪ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನನಗೇನು ಗೊತ್ತೋ ಅದನ್ನು ನನ್ನ ಕರ್ತವ್ಯ ಅಂತ ಅಂದ್ಕೊಂಡು ಸುಮ್ಮನೆ ಹಾಕ್ತಾ ಹೋದೆ. ನನಗೆ ಗೊತ್ತಿರೋ ನಾಲೆಜನ್ನು ಇನ್ನಷ್ಟು ಬೆಳೆಸ್ಕೊತಾ ಹೋದೆ. ಆ ಬೆಳೆಸ್ಕೊಳ್ತಾ ಇರೋ ನಾಲೆಜನ್ನೇ ಇಲ್ಲಿ ಶೇರ್ ಮಾಡ್ತಾ ಹೋದೆ. ಆದರೆ ನಿಮ್ಮೆಲ್ಲರಿಂದ ನನಗೆ ಸಿಗ್ತಾ ಇರೋ ಪ್ರೀತಿ, ವಿಶ್ವಾಸ, ಗೌರವ ಇದೆಲ್ಲ ನಿಜವಾಗ್ಲೂ ನನ್ನ ಎದೆ ತುಂಬಿ ಬರುತ್ತೆ. ಇಷ್ಟೆಲ್ಲ ಯಾಕೆ ಸಿಕ್ತು, ಯಾವಾಗಿಂದ ಸಿಕ್ತು, ನಾನು ಅದು ಸಿಗೋಕೆ ನಾನು ಏನು ಮಾಡಿದೆ ಅಂತ ಯೋಚನೆ ಮಾಡಿದಾಗ ನನಗೊಂದು ಫ್ಲ್ಯಾಶ್ ಆಯಿತು. ಓಕೆ, ನಾನು ಈ ಒಂದು ಅಭ್ಯಾಸ ಶುರು ಮಾಡಿದ್ಮೇಲೆ ನನ್ನ ಲೈಫ್ ಚೇಂಜ್ ಆಗಿತ್ತು ಅಂತ. ಹಾಗಾಗಿ ನಿಮಗೆಲ್ರಿಗೂ ಕೂಡ ಇದ್ರ ಬಗ್ಗೆ ಹೇಳಬೇಕು ಅಂತಲೇ ಇವತ್ತು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಕೇಳಿಸ್ಕೊಳ್ಳೋದಕ್ಕೆ ತುಂಬ ಏನೋ ಸಿಲ್ಲಿ ಅಂತ ಅನಿಸ್ಬೋದು ಕೆಲವ್ರಿಗೆ ಅಯ್ಯೋ ಇದೇನೋ ಚಿಕ್ಕ ಮ್ಯಾಟ್ರ್ ಅಂತ ಅನಿಸ್ಬೋದು. ಆದರೆ ಇದೇ ಲೈಫ್ ಚೇಂಜಿಂಗ್ ಮ್ಯಾಟರ್. ನಮ್ಮ ಹೆಸರಿಗೆ ನಾವು ಈ ರೀತಿ ಪ್ರೀತಿ, ಕೃತಜ್ಞತೆ ಮತ್ತು ಒಂದು ಕಾರಣ ನಾವಿರೋದಕ್ಕೆ ಇದೆಲ್ಲ ಕೊಟ್ಟಾಗ ಏನಾಗುತ್ತೆ ಗೊತ್ತಾ, ನಮ್ಮ ಮೇಲೆ ನಮಗೆ ಪ್ರೀತಿ ಬರುತ್ತೆ, ನಮ್ಮಿಂದ ನಾವು ರೀಕನೆಕ್ಟ್ ಆಗ್ತೀವಿ, ನಮ್ಮ ಜೀವನದ ಉದ್ದೇಶ ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಇದು ಹೇಗೆ ಪ್ರಾಕ್ಟೀಸ್ ಮಾಡೋದು ಅಂತ ಹೇಳ್ತೀನಿ ಇವಾಗ. ದಿನ ಬೆಳಗ್ಗೆ ನಿದ್ದೆ ಎದ್ದ ತಕ್ಷಣ ನಿಮ್ಮ ಬಾತ್ರೂಮ್ ಕೆಲಸಗಳು ಫಿನಿಷ್ ಮಾಡ್ಕೊಂಬಿಡಿ. ಅದಾಗಿದ್ದ ತಕ್ಷಣ ಬೇರೆ ಏನೂ ಆಲೋಚನೆ ಮಾಡದೆ, ಬೇರೆ ಯಾವ ಕೆಲಸನೂ ಮಾಡದೆ, ಡೈರೆಕ್ಟಾಗಿ ಹೋಗಿ ಯಾವುದಾದ್ರೂ ಒಂದು ಕನ್ನಡಿ ಮುಂದೆ ನಿಂತ್ಕೊಳ್ಳಿ. ಅಥವಾ ಚಿಕ್ಕದು ಕೈಯಲ್ಲಿ ಇಟ್ಕೊಳ್ಳೋ ಕನ್ನಡಿ ಬರುತ್ತಲ್ವ, ಅದಾದರೂ ಪರವಾಗಿಲ್ಲ. ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮ ಹಣೆ ಮೇಲೆ, ಹೆಂಗಸರಾದರೆ ಬೊಟ್ಟಿಟ್ಕೊಳ್ತೀರ ಅಲ್ವಾ, ಅಲ್ಲಿ ಗಂಡಸರಾದರೆ ಆ ಹೆಂಗಸರಲ್ಲಿ ಬೊಟ್ಟಿರ್ತಾರೆ, ಅಲ್ಲಿ ನೀವು ಕುಂಕುಮ ಇಡ್ತೀರ ಅಲ್ವಾ, ಅಲ್ಲೇ. ಓಕೆ, ಬೆಳಗ್ಗೆ ನಿದ್ದೆ ಎದ್ದ ತಕ್ಷಣ 2 ಹುಬ್ಬುಗಳ ನಡುವೆ ನಿಮ್ಮ ಆಜ್ಞಾ ಚಕ್ರ, ಆ ಜಾಗದಲ್ಲಿ ತದೇಕವಾಗಿ ನೋಡ್ತಾ, ಕಣ್ಣು ಈ ಕಡೆ ಆ ಕಡೆ ತಿರುಗಿಸ್ಬಾರ್ದು, ಅಲ್ಲೇ ಇರಬೇಕು. ಮಿಟುಕಿಸ್ಬೋದು ಪರವಾಗಿಲ್ಲ, ಅಲ್ಲೇ ನೋಡ್ಕೊಳ್ತಾ ಕೈಯಲ್ಲಿ ಒಂದು ಜಪಮಾಲೆ ಇಟ್ಕೊಳ್ಳಿ. 108 ಮಣಿಗಳಿರುವಂಥ ಜಪಮಾಲೆ ಇಟ್ಕೊಂಡು 2 ಕಣ್ಣುಗಳ ಮಧ್ಯೆ ನಿಮ್ಮ ಆಜ್ಞಾ ಚಕ್ರದ ಮೇಲೆ ನೋಡ್ತಾ 2 ಹುಬ್ಬುಗಳ ನಡುವೆ ಬೊಟ್ಟಿಟ್ಕೊಂಡು, ಗಂಡಸರಾದರೆ ಅಲ್ಲಿ ವಿಭೂತಿ ಅಥವಾ ಕುಂಕುಮ ಇಟ್ಕೊಳ್ಳಿ, ಅದನ್ನೇ ನೋಡ್ತಾ ನಿಮ್ಮ ಫೋಕಸ್, ನಿಮ್ಮ ಗಮನ ಫುಲ್ಲಾಗಿ ಆ ಬೊಟ್ಟು ಮೇಲೆ ಇರಬೇಕು. ನೋಡ್ತಾ ನಿಮ್ಮ ಹೆಸರು ಹೇಳ್ಕೊಳ್ಳಿ. ಈಗ ನನ್ನ ಹೆಸರು ತ್ರಿವೇಣಿ ಅಲ್ವಾ. ಮೈ ಡಿಯರ್ ತ್ರಿವೇಣಿ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಇದನ್ನು 108 ಸಲ. ಈ 108 ಸಲ ಹೇಳುವಾಗ ಪ್ರತಿ ಒಂದು ಪದವನ್ನು ನೀವು ಅನುಭವಿಸಿ ಹೇಳಬೇಕು. ಸುಮ್ಮನೆ ಆಟೋಮ್ಯಾಟಿಕ್ಕಾಗಿ ಮೆಕ್ಯಾನಿಕಲ್ಲಾಗಿ ಹೇಳೋದಲ್ಲ. ಆ ಮೈ ಡಿಯರ್ ತ್ರಿವೇಣಿ ಅನ್ನೋವಾಗಲೇ ಪ್ರೀತಿಯಿಂದ ಹೇಳಬೇಕು. ಐ ಆಮ್ ಸಾರಿ ಅಂತ ಹೇಳುವಾಗ ಅದು ನಿಮ್ಮ ಹೃದಯದಿಂದ ಬರಬೇಕು. ಯಾಕೆಂದರೆ ಇಷ್ಟು ವರ್ಷಗಳು ನೀವೇನೆಲ್ಲ ನೆಗೆಟಿವಿಟಿನ ಹಾಕಿದ್ದೀರೋ ಗೊತ್ತಿಲ್ಲ, ಯಾರೆಲ್ಲ ನಿಮಗೆ ಏನು ನೆಗೆಟಿವ್ ಎನರ್ಜಿ ನಿಮ್ಮ ಹೆಸರಿಗೆ ಹಾಕಿದ್ದಾರೋ ಗೊತ್ತಿಲ್ಲ. ಅದಕ್ಕೆ ಅದನ್ನು ನಾವು ತೆಗೆದಾಕಬೇಕು ಅಂದರೆ ಐ ಆಮ್ ಸಾರಿ. ನಾವೇ ಕೆಲವೊಮ್ಮೆ ನಮ್ಮ ಹೆಸರನ್ನ ಬೈಕೊಂಡಿರ್ತೀವಿ, ಅದಕ್ಕೆ ಪ್ಲೀಸ್ ಫರ್ಗಿವ್ ಮೀ. ಆದರೆ ಇಷ್ಟೆಲ್ಲ ಜೀವನವನ್ನು ಕೊಟ್ಟಿರೋ ಈ ಹೆಸರಿಗೆ ಥ್ಯಾಂಕ್ ಯು. ಮತ್ತು ನಮ್ಮನ್ನು ನಾವೇ ಪ್ರೀತಿ ಮಾಡ್ತಿದ್ದೀವಿ ಅಂತ ಹೇಳೋಕ್ಕೆ ಐ ಲವ್ ಯು. ಸೊ ನಿಮ್ಮ ಹೆಸರು ಹೇಳಿಕೊಂಡು ಈ ಹೊಪನೊಪನೋ ಹೇಳ್ಕೊಳ್ಳಿ. 108 ಸಲ ನಿಮ್ಮ ಹಣೆಯ ಮೇಲೆ 2 ಹುಬ್ಬುಗಳ ನಡುವೆ ಇರುವಂಥ ಬೊಟ್ಟನ್ನು ನೋಡ್ತಾ ಹೇಳ್ಕೊಳ್ಳಿ. ಕೇಳೋದಕ್ಕೆ ಎಷ್ಟು ಸಿಂಪಲ್ ಆಗಿದೆ, ಆದರೆ ತುಂಬ ತುಂಬ ನಮ್ಮ ಲೈಫನ್ನೇ ಚೇಂಜ್ ಮಾಡುವಂಥ ಒಂದು ಪ್ರೇಯರ್ ಇದು. ಈ ರೀತಿ ನಮ್ಮ ಹೆಸರನ್ನು ಹೇಳ್ಕೊಂಡು ಹೊಪನೊಪನೋ ಹೇಳ್ಕೊಳ್ಳೋವಾಗ ನಮ್ಮ ಬಾಡಿ ಎಷ್ಟು ವೈಬ್ರೇಟ್ ಆಗುತ್ತೆ ಗೊತ್ತಾ. ನಮ್ಮ ಹೆಸರಿಗೆ ಒಂದು ಶುದ್ಧತೆ ಅಂತ ಬರುತ್ತೆ. ಈ ಹೊಪನೊಪನೋ ಅಂದ್ರೇ ಏನು, ಕರ್ಮ ಕ್ಲೆನ್ಸಿಂಗ್. ನಾವು ಮಾಡಿರುವಂಥ ಪಾಪ ಕರ್ಮಗಳೆಲ್ಲ ಡೈಲಿ ಹೇಳ್ಕೊಳ್ಳೋದ್ರಿಂದ ಈ ಥರ ನಮ್ಮ ಪಾಪ ಕರ್ಮಗಳೆಲ್ಲ ಕ್ಲೆನ್ಸ್ ಆಗ್ತಾ ಬರುತ್ತೆ. ನಮ್ಮಲ್ಲಿ ಶುದ್ಧತೆ ಅನ್ನೋದು ಬರುತ್ತೆ, ನಮ್ಮ ವೈಬ್ರೇಷನ್ ಹೈ ಆಗುತ್ತೆ.
ಇವತ್ತು ಇಡೀ ದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ಮತ್ತು ರಾತ್ರಿ ನಾಳೆ ಬೆಳಿಗ್ಗೆವರೆಗೂ ನಮ್ಮ ಮೇಲೆ ಯಾರೆಲ್ಲ ನಮ್ಮ ಹೆಸರ ಮೇಲೆ ನೆಗೆಟಿವ್ ಎನರ್ಜಿ ಹಾಕಿದ್ರೋ, ನಮ್ಮ ಮೇಲೆ ಕೋಪ ಮಾಡಿಕೊಂಡ್ರು, ನಮ್ಮ ಹೆಸರು ಹೇಳ್ಕೊಂಡು ಕೋಪ ಮಾಡಿಕೊಂಡ್ರು, ನಮ್ಮ ಹೆಸರಿಂದ ದುಃಖ ಪಟ್ಟರು, ಈ ಥರದ್ದೆಲ್ಲ ಏನಾದರೂ ನೆಗೆಟಿವ್ ಆ್ಯಕ್ಟಿವಿಟೀಸ್ ಎಲ್ಲ ನಡೆದಿರುತ್ತಲ್ವ, ಅದನ್ನೆಲ್ಲ ಡೇ ಟು ಡೇ ಅವತ್ತಿಂದ ಅವತ್ತೇ ನಾವು ಕ್ಲೆನ್ಸ್ ಮಾಡ್ಕೋಬೇಕಲ್ವ. ಹಾಗಾಗಿ ನಿದ್ದೆ ಎದ್ದಾಗ ನಮ್ಮ ದೇಹ ಮನಸ್ಸು ಎಲ್ಲ ತುಂಬ ರಿಲ್ಯಾಕ್ಸ್ ಆಗಿರುತ್ತೆ. ಹಾಗಾಗಿ ಆ ಟೈಮಲ್ಲಿ ನೀವು ಇದನ್ನು ಮಾಡಿಕೊಂಡಾಗ ತುಂಬ ಎಫೆಕ್ಟಿವ್ ಆಗಿರುತ್ತೆ, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ನಿಮ್ಮನ್ನು ಕ್ಲೆನ್ಸ್ ಮಾಡುತ್ತೆ. ಆವಾಗ ನಿಮ್ಮಲ್ಲಿ ಎನರ್ಜಿ ಜಾಸ್ತಿ ಆಗುತ್ತೆ. ನಿಮ್ಮ ಹೆಸರಿಗೆ ನೀವು ಬ್ಲೆಸ್ ಮಾಡ್ತಿದ್ದೀರಾ, ಈ ರೀತಿ ಆಶೀರ್ವಾದ ಮಾಡ್ತಾ ಇದ್ದೀರಾ. 108 ಸಲ ಹೇಳ್ಕೊಂಡ್ಮೇಲೆ ಆಮೇಲೆ ನೀವು ಈ ರೀತಿ ಈ ಒಂದು ಅಫರ್ಮೇಷನ್ನ, ಪವರ್ಫುಲ್ ಅಫರ್ಮೇಷನ್ನ ಹೇಳ್ಕೊಳ್ಳಿ. ನನ್ನ ಹೆಸರನ್ನು ನಾನು ಪ್ರೀತಿಯಿಂದ, ಸಮೃದ್ಧಿಯಿಂದ, ಕೃತಜ್ಞತೆಗಳಿಂದ ಆಶೀರ್ವದಿಸುತ್ತಿದ್ದೇನೆ. ನನ್ನ ಹೆಸರೇ ನನ್ನ ಶಕ್ತಿ. ಈ ಶಕ್ತಿಯಿಂದ ನಾನು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿದ್ದೀನಿ. ಯೂನಿವರ್ಸ್ ನನ್ನ ಜೊತೆ ಕೆಲಸ ಮಾಡ್ತಾ ಇದೆ, ನನಗಾಗಿ ಕೆಲಸ ಮಾಡ್ತಾ ಇದೆ. ಇದನ್ನು ನೀವು ಪ್ರತಿ ಒಂದು ಪದವನ್ನು ಅನುಭವಿಸಿ ಹೇಳಿ, ಈ ಒಂದು ಅಫರ್ಮೇಷನ್ನ. ಆವಾಗ ನೋಡಿ ಹೇಗೆ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಅಂತ. ಇದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಡೈಲಿ ನೀವು ಒಂದು 7 ದಿನ ಮಾಡಿ, 8ನೇ ದಿನದಿಂದ ನೋಡ್ತಾ ಇರಿ ಏನೇನು ಚೇಂಜಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಲೈಫಲ್ಲಿ ಅಂತ. ನಿಮ್ಮಲ್ಲಿರೋ ಆತ್ಮವಿಶ್ವಾಸ ಹೇಗೆ ಚೇಂಜ್ ಆಗಿರುತ್ತೆ ಅಂತ ನೋಡ್ತಾ ಇರಿ. ನಿಮ್ಮ ಜೀವನದಲ್ಲಿ ಬರುವಂಥ ಅವಕಾಶಗಳು ಹೇಗೆ ಚೇಂಜ್ ಆಗ್ತಿದೆ ಅಂತ ನೋಡ್ಕೊಳ್ಳಿ. ಜನರು ನಿಮ್ಮನ್ನು ಹೇಗೆ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಳ್ಳಿ. ಇದನ್ನೆಲ್ಲ ಅಬ್ಸರ್ವ್ ಮಾಡಿ, ನಿಮಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಬರೀ ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ನಮ್ಮ ಆರಾ, ನಮ್ಮ ಎನರ್ಜಿ ಫೀಲ್ಡ್ ಅಂದರೆ ನಮ್ಮ ದೇಹದ ಸುತ್ತಲೂ ಇರುವಂಥ ಆರಾ ಮೇಲೆ ಕೂಡ ನಮ್ಮ ಹೆಸರಿನ ಎಫೆಕ್ಟ್ ತುಂಬ ಇರುತ್ತೆ. ಕೆಲವೊಮ್ಮೆ ನಾವು ಕೆಲವರನ್ನು ಮೀಟ್ ಮಾಡಬೇಕು ಅಂದರೆ, ಅಥವಾ ಏನಾದರೂ ಒಂದು ಕೆಲಸ ಮಾಡಬೇಕು ಅಂದರೆ, ಅಥವಾ ಎಲ್ಲಾದರೂ ಹೋಗಿ ಬಂದಾಗ ಏನೋ ಒಂಥರ ಗಾಬರಿ ಆಗೋದು, ಏನೋ ಒಂಥರ ಭಯ ಆಗೋದು, ನೆಗೆಟಿವ್ ಆಗಿ ಫೀಲ್ ಆಗೋದು, ಇಂಥದ್ದೆಲ್ಲ ಆಗುತ್ತಲ್ವ. ಆವಾಗ ಬೇರೆಯವರಿಂದ ನಮಗೆ ನೆಗೆಟಿವಿಟಿ ಬಂದಿದೆ, ನೆಗೆಟಿವ್ ಎನರ್ಜಿ ಬಂದಿದೆ. ಆಗ ನೀವು ಪ್ರಶಾಂತವಾಗಿ ಕೂತ್ಕೊಂಡು ಕನ್ನಡಿಯಲ್ಲಿ ನಿಮ್ಮ ಆಜ್ಞಾಚಕ್ರವನ್ನು ನೋಡ್ಕೊಳ್ತಾ ನಿಮ್ಮ ಹೆಸರು ಹೇಳಿಕೊಂಡು ನಿಮಗೆ ಎಷ್ಟು ಸಲ ಸಾಧ್ಯನೋ ಅಷ್ಟು ಸಲ ಹೇಳ್ಕೊಳ್ಳಿ ಇದನ್ನು. ಐ ಆಮ್ ಸಾರಿ ಮೈ ಡಿಯರ್ ತ್ರಿವೇಣಿ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಇದೇ ರೀತಿ ನಿಮ್ಮ ಹೆಸರನ್ನು ಹೇಳ್ಕೊಳ್ಳಿ. ನೋಡಿ ನಿಮ್ಮ ಮೂಡ್ ಹೇಗೆ ಚೇಂಜ್ ಆಗುತ್ತೆ, ನಿಮ್ಮ ದೇಹದಲ್ಲಾಗುವಂಥ ಬದಲಾವಣೆ ಮತ್ತು ನಿಮ್ಮ ಎನರ್ಜಿ ಫೀಲ್ಡಲ್ಲಿ ಆಗುವಂಥ ಬದಲಾವಣೆ. ಆವಾಗ ನಿಮಗೆ ಗೊತ್ತಾಗುತ್ತೆ ಇದರ ಪವರ್ ಏನು ಅಂತ. ನಮ್ಮ ಎನರ್ಜಿ ಫೀಲ್ಡ್ ಅಂದರೆ ಈ ಆರಾ 4 ಲೆವೆಲ್ಸ್ ಮೇಲೆ ವರ್ಕ್ ಮಾಡುತ್ತೆ ನಮ್ಮ ಮೇಲೆ. ಹೇಗೆ ಅಂದರೆ ದೈಹಿಕವಾಗಿ, ಭಾವನಾತ್ಮಕವಾಗಿ, ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ. ಈ ರೀತಿ 4 ಲೆವೆಲ್ಸಲ್ಲಿ ಕೆಲಸ ಮಾಡುತ್ತೆ. ಈ 4 ಲೆವೆಲ್ಸ್ ಮೇಲೆ ಕೂಡ ನಮ್ಮ ಹೆಸರಿನ ಎನರ್ಜಿ ತುಂಬಾ ಇರುತ್ತೆ. ಸೊ ಆ ಹೆಸರಿಗೆ ನಾವು ಈ ರೀತಿ ಆಶೀರ್ವಾದ ಮಾಡಿ, ಕ್ಷಮೆಯನ್ನು ಕೊಟ್ಟು, ಅದಕ್ಕೆ ಕೃತಜ್ಞತೆಗಳನ್ನು ಕೊಟ್ಟು ಈ ಥರ ಆಶೀರ್ವಾದ ಮಾಡಿದಾಗ ಈ 4 ಲೆವೆಲ್ಸು ಕ್ಲೆನ್ಸ್ ಆಗುತ್ತೆ. ದೈಹಿಕವಾಗಿ ಕ್ಲೆನ್ಸ್ ಆಗ್ತೀವಿ, ಭಾವನಾತ್ಮಕವಾಗಿ ಕ್ಲೆನ್ಸ್ ಆಗ್ತೀವಿ, ಮಾನಸಿಕವಾಗಿ ಕ್ಲೆನ್ಸ್ ಆಗ್ತೀವಿ, ಆಧ್ಯಾತ್ಮಿಕವಾಗಿ ಕ್ಲೆನ್ಸ್ ಆಗ್ತೀವಿ. ಸೊ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಈಗ ನೀವೆಲ್ಲ ಏನು ಮಾಡ್ತೀರಾ, ನಿಮ್ಮ ಹೆಸರಿಗೆ ನೀವು ಈ ರೀತಿ ಮಾಡ್ಕೊಳ್ಳಿ. ಮಕ್ಕಳಿಗೂ ಇದೇ ಅಭ್ಯಾಸ ಮಾಡಿಸಿ. ಇವಾಗ ಅವರು ಸಣ್ಣ ವಯಸ್ಸಿಂದಾನೇ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಅವರಲ್ಲಿ ಎಷ್ಟು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಅಲ್ವಾ. ನಾವಿಷ್ಟು ವರ್ಷದ ನಂತರ ಇವಾಗ ತಿಳ್ಕೊಂಡಿದ್ದೀವಿ. ಆ ಪುಟ್ಟ ಮಕ್ಕಳಿಗೆ ಇವಾಗಲೇ ಹೇಳ್ಕೊಟ್ಬಿಟ್ರೆ ನಿದ್ದೆ ಎದ್ದಿದ್ದ ತಕ್ಷಣ ಮಿರರಲ್ಲಿ ನೋಡಿಕೊಂಡು ನಿನ್ನ ಹೆಸರು ಹೇಳ್ಕೊಂಡು 21 ಟೈಮ್ಸ್ ಹೇಳ್ಕೊ ಅಂತ ಹೇಳ್ಕೊಟ್ಬಿಟ್ರೆ ಎಷ್ಟು ಚೆನ್ನಾಗಿ ಹೇಳ್ಕೊಳ್ತಾರೆ ಅಲ್ವಾ. ಕಾಲೇಜ್ ಮಕ್ಕಳು, ದೊಡ್ಡ ಮಕ್ಕಳಾದರೆ 108 ಸಲ ಹೇಳ್ಕೊಳ್ಳೋಕ್ಕೆ ಹೇಳಿ. ಸೊ ನೀವೆಲ್ಲರೂ ಇದನ್ನು ಪ್ರಾಕ್ಟೀಸ್ ಮಾಡಿಕೊಂಡು ನಿಮ್ಮ ಹೆಸರನ್ನು ಈ ರೀತಿ ಆ್ಯಕ್ಟಿವೇಟ್ ಮಾಡಿಕೊಂಡು ಎನರ್ಜೈಸ್ ಮಾಡಿಕೊಂಡು ನಿಮ್ಮ ಜೀವನಕ್ಕೆ ನಿಮ್ಗೇನೇನು ಬೇಕೋ ಎಲ್ಲವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.